ಇದಿಬ್ಬರು ವ್ಯಕ್ತಿಗಳ ನಡುವಿನ ಮಾತುಕತೆ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಮಾತುಕತೆ. ಇವರು ದೆಹಲಿಗೆ ಹೋದರೂ ಕೂಡ ಕೇಂದ್ರ ಸಚಿವರು ಇವರನ್ನ ಮೀಟ್ ಮಾಡಲಿಲ್ಲ. ವ್ಯವಸ್ಥೆ ಮಾಡುವುದಕ್ಕಿಂತ ಮುಂಚೆ ಅವರಿಂದ ಒಪ್ಪಿಗೆ ಪಡೆದು ಈ ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಟ್ರಬಲ್ ಶೂಟರ್ ಅನ್ನುವ ಹೆಸರನ್ನು ಪಡೆದವರು ಡಿ ಕೆ ಶಿವಕುಮಾರ್ ಅವರು. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಈ ಟ್ರಬಲ್ ಶೂಟರ್ ಒಂದ್ಸರಿ ಕಾಂಗ್ರೆಸ್ಗೆ ಡೆಮಾಲಿಷರ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಬೇರೆ ದಾರಿಯನ್ನು ಹುಡುಕಿಕೊಳ್ಳಬಲ್ಲೆ ಮತ್ತು ನಾನು ಬೇರೆ ದಾರಿಯಲ್ಲಿ ಹೋಗಬಲ್ಲೆ. ಸೊ ಆ ಸಂದೇಶವನ್ನು ಅವರು ಕೊಡೋದಕ್ಕೆ ಯತ್ನ ಮಾಡಿದ್ರು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಯಾಕೋ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಕಾಲಘಟ್ಟ ಸರಿ ಇಲ್ವೋ, ಮುಹೂರ್ತ ಸರಿ ಇಲ್ವೋ? ಯಾಕಂದರೆ ಈ ಕಾಂಗ್ರೆಸ್ ನಾಯಕರನ್ನ ಮೀಟ್ ಆಗಬೇಕಂತ ಹೋದರೆ ಅವ್ರು ಸಿಗಲ್ಲ, ಹೋಗ್ಲಿತ್ಲಕ್ಕೆ ಬಿ ಜೆ ಪಿ ನಾಯಕರನ್ನ ಮೀಟ್ ಆಗಿ ಬರೋಣ ಅಂತ ಹೋದರೆ ಅವರು ಸಿಗಲ್ಲ. ಏನು ಕಾರಣ ಹಾಗಾದರೆ? ರಾಜಕೀಯ ಕಾರಣಗಳೇನು, ಆಡಳಿತಾತ್ಮಕ ಕಾರಣಗಳೇನು, ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಈ ಅಸಡ್ಡೆ ಯಾಕೆ, ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ, ಕರ್ನಾಟಕದ ಬಗ್ಗೆ ಇಷ್ಟೇನ ಇವರಿಗಿರುವಂಥ ಒಂದು ಕಾಳಜಿ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಿಕೋದ್ಯಮಿ ಮತ್ತು ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈ ಡಿ ಕೆ ಶಿವಕುಮಾರ್ ಅವರು ಏನು ಸರ್ ಡೆಲ್ಲಿಗೆ ಹೋದರೆ ಯಾರೂ ಸಿಗಲ್ವಲ್ಲ ಅವರಿಗೆ ಅಂತ? ಸೀರಿಯಸ್ ಪ್ರಾಬ್ಲಮ್ ಸರಿ ಇದು. ಯಾಕೆ ಗೊತ್ತಿಲ್ಲ, ನೀವು ಅವ್ರ ಲಕ್ ಸರಿ ಇಲ್ವೋ ಇನ್ನೊಂದು ಗೊತ್ತಿಲ್ಲ. ಹಾಂ. ಸೊ ಕಾಂಗ್ರೆಸ್ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಅವರನ್ನು ಸಾಕಷ್ಟು ಬಳಸ್ಕೊಂಡಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆಗಾಗ ಕಾಂಗ್ರೆಸ್ ಸಮಸ್ಯೆಗೆ ಸಿಲುಕಿದಾಗ ಯಾವುದೇ ರಾಜ್ಯದಲ್ಲಿ ಟ್ರಬಲ್ ಶೂಟರ್ ಅನ್ನುವ ಹೆಸರನ್ನು ಪಡೆದವರು ಡಿ ಕೆ ಶಿವಕುಮಾರ್ ಅವರು. ಹಾಗೇನೆ ಯಾವ ಟ್ರಬಲ್ ಇದ್ದಾಗ ಅದನ್ನ ಒಂದು ಹಂತವನ್ನು ಮೀರಿ ಹೋಗದಂತೆ ಯತ್ನ ಮಾಡಿದವರು. ಆ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅಂದರೆ ಆಪ್ತರು. ಎಸ್, ಯಾಕಂದರೆ ಅವರು ಜೈಲಿನಲ್ಲಿದ್ದಾಗಲೇ ಯಾರಿಗೂ ಹೋಗಲ್ಲ ಯೂಸ್ವಲಿ. ಸೋನಿಯಾ ಗಾಂಧಿ ಅವರು ಹೋಗಿ ತಿಹಾರ್ ಜೈಲಿನಲ್ಲಿದ್ದಾಗ ಹೋಗ್ಬಿಟ್ಟು ಅವರಿಗೆ ಧೈರ್ಯವನ್ನು ತುಂಬಿ ಬಂದರು. ಆದರೆ ಅದಾದ ನಂತರದ ಬೆಳವಣಿಗೆಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ದೆಹಲಿ ರಾಜಕಾರಣ ಇದೆಯಲ್ಲ, ಅದು ಭಾಳ ಡಿಫ್ರೆಂಟ್ ಆಯಿತು. ಈ ಸೋನಿಯಾ ಗಾಂಧಿಗಿಂತ ರಾಹುಲ್ ಗಾಂಧಿ ಹೆಚ್ಚು ಪವರ್ಫುಲ್ ಆಗಿದ್ದಾರೆ, ಅನುಮಾನ ಬೇಕಾಗಿಲ್ಲ. ಮತ್ತು ಇದ್ರವರೆಗೆ ಏನಾಗ ಒಂದು ವಯಸ್ಸಾದ ಮೇಲೆ ಅಮ್ಮ ಮಗನ ಮಾತು ಕೇಳೋಕ್ಕೆ ಶುರು ಮಾಡ್ತಾರೆ. ಒಂದು ವಯಸ್ಸಿನವರೆಗೆ ಮಗ ಅಮ್ಮನ ಮಾತು ಕೇಳ್ತಾರೆ ಅಲ್ವಾ? ಈಗ ಕಾಂಗ್ರೆಸ್ನ ಒಳಗಡೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮಾತನ್ನು ಕೇಳುವಂಥ ಸ್ಥಿತಿ ಬಂದಿದೆ. ಆ ವಯಸ್ಸು ಅವರು. ಅದ್ರ ಜೊತೆಗೆ ಸರ್, ರಾಹುಲ್ ಗಾಂಧಿ ಕೂಡ ಈಗ ಮೊದಲಿನ ಥರ ಇಲ್ಲ, ಸ್ವಲ್ಪ ಪ್ರಬುದ್ಧತೆ ಅನ್ನೋ ಥರದಲ್ಲಿ ಇದ್ದಾರೆ. ಹೋರಾಟಗಳನ್ನು ಲಾಜಿಕಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅಂಕಿ ಅಂಶಗಳ ಸಮೇತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇವರು ಫೈಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾಕೆ ನಾನು ಇದರಲ್ಲಿ ಎಂಟರ್ಫೇರ್ ಆಗಬೇಕು ಅನ್ನೋದು ಒಂದು ಇರ್ಬೋದು. ಅಲ್ಲ, ಅದಕ್ಕಿಂತ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ನೆರೇಟಿವ್ಸ್ ಏನಿದೆ ಅದು ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾದ್ದು. ಅಂದರೆ ರಾಹುಲ್ ಗಾಂಧಿ ಯೋಚನೆ ಮಾಡುತ್ತಿರುವ ರೀತಿಯನ್ನು ಗಮನಿಸಿದರೆ ಭಾರತೀಯ ರಾಜಕಾರಣದಲ್ಲಿ ಮೋದಿಯವರನ್ನ ಕೌಂಟರ್ ಮಾಡೋದಕ್ಕೆ ಈ ಅಹಿಂದ ಪಾಲಿಟಿಕ್ಸ್ ಅನಿವಾರ್ಯ ಅನ್ನುವ ಸ್ಥಿತಿಗೆ ಅವ್ರು ಬಂದಂತೆ ಕಾಣ್ತಾರೆ. ಕರೆಕ್ಟ್. ಸೊ ನಿಮಗೆ ಅಹಿಂದ ರಾಜಕಾರಣ ಮುಖ್ಯ ಅಂತ ಅನಿಸಿದರೆ ಆ ಕ್ಯಾನ್ವಾಸ್ ಒಳಗಡೆ ಹೌದು ಡಿ ಕೆ ಅವರ ಪಾತ್ರ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಸೊ ಇಡೀ ಕಾಂಗ್ರೆಸ್ನ ಎಜೆಂಡಾ ಇವತ್ತು ಅವ್ರಿಗೆ ಗೊತ್ತಿರುವ ಹಾಗೆ ಅಪ್ಪರ್ ಕಾಸ್ಟ್ ವೋಟ್ ಏನಿದೆ ಅದು ತಿರುಗಿ ಕಾಂಗ್ರೆಸ್ಗೆ ಬರುವ ಸಂಭವ ಭಾಳ ಕಡಿಮೆ ಇದೆ ಅಲ್ವಾ ಸರ್? ಈಗ ಪ್ರಮುಖವಾದಂಥ ವಿಚಾರ ಏನಂದರೆ, ನೀವು ಹೇಳ್ತಾ ಇದ್ರಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಈ ಟ್ರಬಲ್ ಶೂಟರ್ ಒಂದ್ಸರಿ ಕಾಂಗ್ರೆಸ್ಗೆ ಡೆಮಾಲಿಷರ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಎಸ್, ಯಾವಾಗ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಆಯಿತು, ಹೌದು, ಯಾವಾಗ ಸದ್ಗುರು ಜೊತೆಗೆ ಇವರು ಕೂತ್ಕೊಂಡ್ರು, ಯಾವಾಗ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹೋಗಿ ಇವರು ಭೇಟಿಯಾಗಿ ಬಂದರು, ಈ ರೀತಿ ಮಾತುಗಳು. ಟ್ರಬಲ್ ಶೂಟರ್ ಇಸ್ ಬಿಕಮಿಂಗ್ ಅ ಡೆಮಾಲಿಷರ್. ನನಗೆ ಆ ಸಂದರ್ಭದಲ್ಲೂ ಅನಿಸಿದ್ದು ಅವರು ಒಂದು ರೀತಿ ಈ ಮೆಸೇಜ್ ಕೊಡುವ ಯತ್ನವನ್ನು ಮಾಡಿದ್ರು. ಅಂದರೆ ಮೈ ಆಪ್ಷನ್ಸ್ ಆರ್ ಓಪನ್, ನಾನು ಬೇರೆ ದಾರಿಯನ್ನು ಹುಡುಕಿಕೊಳ್ಳಬಲ್ಲೆ ಮತ್ತು ನಾನು ಬೇರೆ ದಾರಿಯಲ್ಲಿ ಹೋಗಬಲ್ಲೆ, ದಾರಿಗಳಿವೆ ಅಂತ ಇದೆ. ಸೊ ಆ ಸಂದೇಶವನ್ನು ಅವರು ಕೊಡೋದಕ್ಕೆ ಯತ್ನ ಮಾಡಿದ್ರು. ಆದರೆ ಬಿ ಜೆ ಪಿ ಆಪ್ತ ವಲಯದಲ್ಲಿ ಆಗಬದ್ದ ಸಂದೇಶ
ರಾಹುಲ್ ಗಾಂಧಿ ಅವರಿಗೂ ತಲುಪಿರುತ್ತೆ. ಹ್ಮ್. ಅದರ ಪ್ರಕಾರ ಹ್ಮ್. ಪಕ್ಷವನ್ನು ಒಡೆಯುವಷ್ಟು ಶಕ್ತಿ ಹ್ಮ್. ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ, ಇಲ್ಲ. ಶಾಸಕಾಂಗ ಪಕ್ಷವನ್ನ. ಹೌದು. ಆದ್ದರಿಂದ ಇದಕ್ಕೆ ಕೈ ಹಾಕೋದು ಸರಿಯಲ್ಲ ಅನ್ನುವ ತೀರ್ಮಾನ ಓಕೆ ಸರ್, ಈಗ ಅದು ಅವರು ಬಂದಿರೋದ್ರಿಂದ. ಹಾ ಸೊ ಎರಡು, ಸೋನಿಯಾ ಗಾಂಧಿ ಡಿ ಕೆ ಅವರ ಪಕ್ಷ ನಿಷ್ಠೆಯನ್ನು ಪ್ರಶ್ನಿಸಲ್ಲ ಅನ್ನೋದು ನಿಜ. ಹ್ಮ್. ಆದರೆ ರಾಹುಲ್ ಗಾಂಧಿ ಈ ಬೆಳವಣಿಗೆ ಮಾಹಿತಿ ಬಂದಾಗ ಅವರು ಪಕ್ಷ ನಿಷ್ಠೆ ಸಂಶಯಾಸ್ಪದವಾದದು ಅಂತ ಅಂದ್ಕೊಂಡಿರ್ಬೋದು, ಕರೆಕ್ಟ್ ಅಲ್ವಾ? ಸೊ ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರ ಅಪ್ರೋಚ್ ಏನಿದೆ ಹ್ಮ್. ಡಿ ಕೆ ವಿಚಾರದಲ್ಲಿ ಅದು ಬೇರೆ ರೀತಿ. ಅಲ್ಲ, ನನಗೆ ಮತ್ತೊಂದು ಆಶ್ಚರ್ಯ ತರ್ತಾ ಇರುವಂಥ ವಿಚಾರ ಏನಂದರೆ ಸರ್, ಈಗ ನಿನ್ನೆ ಇವರು ಜಲಸಂಪನ್ಮೂಲ ಇಲಾಖೆಯ ಕೆಲವು ಯಾವ್ಯಾವ ಕೆಲಸ ಕಾರ್ಯಗಳ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರೊಂದಿಗೆ ಇವ್ರದ್ದು ಮಹತ್ವದ ಮಾತುಕತೆ ಇತ್ತು. ಇದಿಬ್ಬರು ವ್ಯಕ್ತಿಗಳ ನಡುವಿನ ಮಾತುಕತೆ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಮಾತುಕತೆ. ಇಂಥ ಸಂದರ್ಭದಲ್ಲಿ ಇವರು ದೆಹಲಿಗೆ ಹೋದರೂ ಕೂಡ ಕೇಂದ್ರ ಸಚಿವರು ಇವ್ರನ್ನ ಮೀಟ್ ಮಾಡಲಿಲ್ಲ. ಸಭೆಗೆ ನಿಗದಿಪಡಿಸಿದ ಸಮಯದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಇವ್ರನ್ನ ಮೀಟ್ ಮಾಡಲಿಕ್ಕೆ ಕೇಂದ್ರ ಸಚಿವರು ಬರಲಿಲ್ಲ. ನಮ್ಮೆಲ್ಲ ಸಂಸದರು ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತು ಅಥವಾ ಬೇಜವಾಬ್ದಾರಿನೋ ಅಥವಾ ಅಸಡ್ಡೆನೋ ತೋರಿಸ್ತು. ಯಾಕೆ ಈ ಥರ ಆಗ್ತಾ ಇದೆ? ಸೊ ಭಾಳ ಮಹತ್ವದ ಪ್ರಶ್ನೆ ಇದು. ಸೊ ನಿನ್ನೆ ಡಿ ಕೆ ಅವರು ಕರೆದಂಥ ಸಂಸತ್ ಸದಸ್ಯರ ಸಭೆಯಲ್ಲಿ ಕರ್ನಾಟಕದ 24 ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದರು. ಬಿ ಜೆ ಪಿಯಿಂದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡಿದ್ದರು, ಬಸವರಾಜ ಬೊಮ್ಮಾಯಿ ಅವರು ಪಾಲ್ಗೊಂಡಿದ್ದರು, ಮಾಜಿ ಮುಖ್ಯಮಂತ್ರಿ. ಆದರೆ ಡಿ ಕೆ ನಂತರ ಸುದ್ದಿಗಾರರಿಗೆ ತಿಳಿಸಿದ ಪ್ರಕಾರ ಈ ಸಭೆಯನ್ನು ವ್ಯವಸ್ಥೆ ಮಾಡುವುದಕ್ಕಿಂತ ಮುಂಚೆ ನಾನು ಕೇಂದ್ರ ಸಚಿವರ ಜೊತೆ ಮಾತನಾಡಿ ಭಾಗವಹಿಸುವಂತೆ ಆಹ್ವಾನ ನೀಡಿ ಅವರಿಂದ ಒಪ್ಪಿಗೆ ಪಡೆದು ಈ ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿದ್ದೆ. ಆದರೆ ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡುವಂತಹ ಯಾವುದೇ ಒಬ್ಬ ಸಚಿವರು, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದನೇ ಹೋಗೋದು ರಾಜ್ಯಸಭೆಗೆ, ಅವರು ಬಂದಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ನೀರಾವರಿ ವಿಚಾರದಲ್ಲಿ ದೇವೇಗೌಡರ ನಿಲುವೆಯನ್ನು ಪ್ರಶ್ನಾತೀತವಾದುದು, ಅವರು ಪಾಲ್ಗೊಂಡಿಲ್ಲ. ವಿ ಸೋಮಣ್ಣ ಪಾಲ್ಗೊಂಡಿಲ್ಲ, ಶೋಭಾ ಕರಂದ್ಲಾಜೆ ಅವರು ಅಂದರೆ ಕೇಂದ್ರ ಸಚಿವರು ಎಲ್ಲ ಯಾಕೆ ಈ ಸಭೆಯಿಂದ ದೂರ ಹೋದರು? ನೀವು ಉಳಿದ ರಾಜ್ಯಗಳನ್ನ ನೋಡಿ ಸರ್, ನೀವು ಇಂತಹ ವಿಚಾರ ಬಂದಾಗ ತಮಿಳುನಾಡು, ಆಂಧ್ರ ಎಲ್ಲ ತಮಿಳುನಾಡಲ್ಲಿ ಬೇರೆ ತರ ಮಾಡ್ಬಿಡ್ತಾರೆ ಸರ್. ಈ ತರ ಮಾಡ್ಬಿಟ್ರೆ ನೆಕ್ಸ್ಟ್ ಅಲ್ಲಿ ಓಟ್ ಕೇಳಕ್ ಹೋಗೋದ್ ಕಷ್ಟ ಆಗುತ್ತೆ. ಹೌದು, ಕೇರಳದಲ್ಲಿನೂ ಹಂಗೆ ಆಗುತ್ತೆ. ಆಯ್ತಾ ಸರ್? ಯು ಪಿ ಬಿಹಾರದಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಇಲ್ಲಿ ಮಾತ್ರ ಈಗ ನೋಡಿ, ಬಹಳ ಮುಖ್ಯವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಕೃಷ್ಣ, ಅದರಂತೆ ಮಹದಾಯಿ, ಈ ಯೋಜನೆಗಳಿಗೆ ಕೇಂದ್ರದಿಂದ ಒಪ್ಪಿಗೆ ಪಡೆಯುವುದಕ್ಕೆ ಒತ್ತಡ ಹಾಕುವ ಯೋಗ್ಯತೆನೂ ನಮಗಿಲ್ಲ. ಇಲ್ಲಾಂದ್ರೆ ಅಂದ್ರೆ ಈ ಕೇಂದ್ರ ಸಚಿವರಿಗೆ ನಾವು ಅದ್ರ ಭಾಗವಹಿಸ್ಬಿಟ್ರು ಮೋದಿಯವ್ರಿಗೆ ಸಿಟ್ಟು ಬಂದ್ಬಿಡುತ್ತೇನೋ, ಅಮಿತ್ ಶಾ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೇನೋ. ಯಾಕೆ ಅಂತ ರಾಜ್ಯದ ಬಗ್ಗೆ ಈಗ ಏನಾಗುತ್ತೆ ಸರ್, ಈಗ ಮೇಕೆದಾಟು ಅನ್ನೋ ವಿಚಾರಗಳು ಇದೇ ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳಿದ್ರು, ಇರೋ ಏಕೈಕ ಮಹಾನುಭಾವ ಯಾರಪ್ಪ ಮೇಕೆದಾಟು ಮಾಡೋದಂದ್ರೆ ಮೋದಿಯವರು. ಅವ್ರನ್ನ 5 ನಿಮಿಷದಲ್ಲಿ ಮಾಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಮೇಕೆದಾಟು ಬಗ್ಗೆ ಮಾತಾಡಲ್ಲ. ಕಳಸಾ ಬಂಡೂರಿ ಹೋರಾಟದಿಂದನೇ ಬಿಜೆಪಿ ಉತ್ತರ ಕರ್ನಾಟಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು. ಆ ಹೋರಾಟ ಇಟ್ಕೊಂಡು ಎಷ್ಟು ಇದು ಮಾಡಿದ್ರು, ಇವರು ಲಾಭವನ್ನು ಗಳಿಸ್ಕೊಂಡ್ರು. ಆದ್ರೆ ಅದ್ರ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ. ಮಹದಾಯಿ ಅದೇ ಕಳಸಾ ಬಂಡೂರಿ ಮಾತಾಡ್ತಾ ಇಲ್ಲ. ಕೃಷ್ಣ, ಎಸ್, ಅದಕ್ಕೆ ಹಿಂದಿನ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿಯನ್ನ ತೆಗೆದಿರಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡ್ತಾರೆ. ಈ ಬಜೆಟ್ ಹಿಂದಿನ ಬಜೆಟ್ ಅಲ್ಲಿ ವಾಪಸ್ಸೇ ಬರೋದು, ದುಡ್ಡೇ ಬರಲ್ಲ, ಘೋಷಣೆ ಅದು. ಸೊ ಇಂಥ ಸಿಚುವೇಶನ್ ನಲ್ಲಿ ನೀವು ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಇವ್ರಿಗೆ ಯಾವ ನಿಲುವೆ ಇದೆ ಇವ್ರದ್ದು, ಯಾಕೆ ಇವ್ರಿಗೆ ಭಯ ಯಾರದ್ದು? ಈಗ ಒಂದು ತೀರ್ಮಾನ ತಗೊಂಡಿದ್ದಾರೆ ಸರ್. ನೆಕ್ಸ್ಟು ಪ್ರಧಾನಿ ಅವರನ್ನು ಮೀಟ್ ಮಾಡೋದಕ್ಕೆ ನಿಯೋಗದಲ್ಲಿ ಹೋಗಬೇಕು, ಸರ್ವಪಕ್ಷಗಳ ನಿಯೋಗ ಅಂತ ತೀರ್ಮಾನ ತಗೊಂಡಿದ್ದಾರೆ. ಈ ನಿಯೋಗದಲ್ಲಿ ಆದರೂ ಈ ಮಂತ್ರಿಗಳು ಪಾಲ್ಗೊಳ್ತಾರೆ. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಮೋದಿ ಎದುರು ನಿಂತ್ಕೊಳ್ಳೋ ಅಷ್ಟು ಶಕ್ತಿ ಅಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ಸ್ವಲ್ಪ ಈ ರೀತಿ ವಿಚಾರಗಳು ಅಂತ ಬಂದಾಗ ರಾಜಕಾರಣ ಮಾಡ್ತಿರ್ಲಿಲ್ಲ. ನಾವು ನೀವು ನೋಡಿದೀವಿ, ಈ ರೀತಿ ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಯಾವತ್ತೂ ಮಾಡ್ತಿರ್ಲಿಲ್ಲ. ಬಟ್ ನಿನ್ನೆ ಯಾಕೆ ಅಂತ ದೇವೇಗೌಡರು ಮಾಡ್ತಿರ್ಲಿಲ್ಲ. ಈಗ ಅಂದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಎಜೆಂಡಾ ಮತ್ತು ಗುರಿ ಬದಲಾಂತೆ ಕಾಣ್ತಾ ಇದೆ. ಅವರಿಗೆ ಬಹಳ ಮುಖ್ಯವಾಗಿ ಮೋದಿಯವರ ಕೃಪಾಕಟಾಕ್ಷವನ್ನ, ಅಮಿತ್ ಶಾ ಅವರ ಕೃಪಾಕಟಾಕ್ಷವನ್ನ ತಾವು ಇಟ್ಕೋಬೇಕು. ಅಲ್ಲ, ಈಗ ಬೇಕಾಗಿದೆಲ್ಲ ಸರ್. ಈಗ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಒಂದ್ ವೇಳೆ ಬಿಜೆಪಿ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ಇವರು ನಿವೃತ್ತಿ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆ ಮಗನನ್ನ ಪಟ್ಟಕ್ಕೇರಿಸುವ ಮಹದಾಸೆ ಇದೆ. ಒಂದು 5 ವರ್ಷದ ಅವಧಿ ನನ್ನ ಮಗನಿಗೆ ಸಿಗಬೇಕು ಅಂತ. ಹೌದು. ಆ ಕಾರಣಕ್ಕಾಗಿ ಅವರೀಗ ಜನ್ಮಾಂತರದ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ದೇವೇಗೌಡರು. ನಂದು ಮೊಯ್ಲಿ ಅಂತೀನಿ, ಮೋದಿ ಅವರದ್ದು
ಯಾವುದೋ ಜನ್ಮದ ಸಂಬಂಧ ಅನ್ನೋ ಮಾತನ್ನು ಆಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಅವರ ಜೀವನ ಇಡೀ ಹೋರಾಟ ಮಾಡಿದ ನೀರಾವರಿ ವಿಚಾರ ಅಲ್ಲ ಸರ್, ನನಗೆ ಗೌಡ್ರ ಬಗ್ಗೆ ಮಾತಾಡೋಣ. ಈಗ ನಿನ್ನೆಯ ಸಭೆಯಲ್ಲಿ ಯಾಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಹೌದು, ಯಾಕೆ ಯಾರು ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಸೋಮಣ್ಣನವರು, ಅದಾದಮೇಲೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, 4 ಜನ ಒಳ್ಳೊಳ್ಳೆ ಖಾತೆಯಲ್ಲಿರುವಂಥ ಮಂತ್ರಿಗಳು ಭಾಗವಹಿಸಿ ರಾಜ್ಯದ ಕುಂದುಕೊರತೆಗಳ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಬಹುದಿತ್ತು. ಅದೇ ನನಗೆ ಅನಿಸೋದು ಏನು, ಅಥವಾ ರಾಜ್ಯ ಸರ್ಕಾರ ವಿಫಲರಾಗಿದ್ರೆ ಅದನ್ನೂ ಎತ್ತಿ ತೋರಿಸಬಹುದು. ಅದೇ ನನಗೆ ಅನ್ನಿಸುವುದು, ಅವರಿಗೆ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಇರುವುದು ಆತಂಕ. ಯಾವ ರೀತಿಯ ಆತಂಕ ಅಂದರೆ, ಇದು BJPಯ ವರಿಷ್ಠರಿಗೆ, ಮೋದಿ ಅಮಿತ್ ಶಾಗೆ ಇದರಿಂದ ಬೇರೆ ರೀತಿಯ ಸಂದೇಶ ಹೋಗಬಹುದು. ಸೊ ಇದರಿಂದ ದೂರ ಉಳಿದ್ಬಿಡ್ಬೋದು. ಯಾಕಂದ್ರೆ ಹಾಗಾದ್ರೆ ಆ ಸಭೆಯಲ್ಲಿ ನೀವು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಬೇಕಾಗುತ್ತೆ. ಅಲ್ಲ ಸರ್, ಯಾಕಂದ್ರೆ ಈ ಮಹದಾಯಿಗೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಬಂದಾಗಲೆಲ್ಲ ಒತ್ತಾಯ ಮಾಡಲಾಗ್ತಾ ಇದೆ. ಹೌದು ಅಲ್ವಾ? ಪ್ರತಿ ಚುನಾವಣೆಯಲ್ಲಿ BJP ನಾಯಕರು ಹೇಳ್ತಾರೆ ಮಹದಾಯಿ ಯಶಸ್ ಹೌದು ಆಗ್ತಾ ಇಲ್ಲ. ಹೌದು. ಸೊ ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಚೆಂಡಿದೆ. ಅಲ್ಲ ಸರ್, ಈಗ ನನಗೆ ಅನಿಸ್ತಿರೋದೇನೆಂದರೆ, ಕೇಂದ್ರ ಸರ್ಕಾರ ಈ ಧೋರಣೆ ಏನಿದೆಯಲ್ಲ, 4 ಜನ ಕರ್ನಾಟಕದ ಇಲ್ಲಿಯ ಜನರಿಂದ ಗೆದ್ದೋದಂತೋದರೆ ಈ ರೀತಿ ನಿಲುವನ್ನು ಹೊಂದಿದ್ರೆ ಓಕೆ, ಈಗ ಕೇಂದ್ರ ಸರ್ಕಾರದ ನಿಲುವು ಇನ್ಯಾವ ಥರ ಇರುತ್ತೆ ಕರ್ನಾಟಕದ ಬಗ್ಗೆ? ದಟ್ ಈಸ್ ದ ಥಿಂಗ್. ಅಂದರೆ ಇವತ್ತಿನ ಈ ರಾಜಕಾರಣ ಇದೆಯಲ್ಲ ಸರ್, ಇದು ಬಟ್ಟಂಗಿತನದ ಪರಮಾವಧಿ ಆಗಿ ಹೋಗ್ಬಿಟ್ಟಿದೆ. ಹೌದು, ಮಾತನಾಡೋದಕ್ಕೆ ಸಾಧ್ಯ ಇಲ್ದಿರೋ ವಾತಾವರಣ. ಹೌದು. ಮತ್ತು ಭಾಳ ಸ್ಪಷ್ಟವಾಗಿ ಕೇಂದ್ರ ಸಚಿವರ ಮೇಲೆ ಮೋದಿ ಅವರ PM ಆಫೀಸು ತುಂಬ ನಿಗಾ ಇಡಿಸ್ತಾ ಇದೆ. ಇವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಪ್ರತಿ ಮಾಹಿತಿ ಹೋಗುತ್ತೆ ಅವರಿಗೆ, ಅದು ಇವ್ರಿಗೆ ಗೊತ್ತಿದೆ. ಯಾಕಂದರೆ ನಾನು ನಿಮಗೆ ಹೇಳಿದ್ಮೇಲೆ ಗೊತ್ತಿಲ್ಲ, ಅನಂತಕುಮಾರ್ ಬದುಕಿದ್ದಾಗ ನನ್ನ ಹತ್ರ ಹೇಳಿ. ಕರೆಕ್ಟ್, ಹೌದು, ಅಲ್ಲ ನೀವು ಹೇಳಿದ್ರಿ ಕಳೆದ ಒಂದು ಚರ್ಚೆಯಲ್ಲಿ. ಎಸ್ ಅಲ್ವಾ? ಆ ರೀತಿ ನಿಗಾ ಇಡಲಾಗ್ತಾ ಇದೆ, ಅದು ಅವ್ರಿಗೆ ಗೊತ್ತಿದೆ. ಸೊ ಈ ಮೀಟಿಂಗ್ನಲ್ಲಿ ಕೂತ್ಬಿಟ್ಟು ಕೇಂದ್ರ ಸರ್ಕಾರ ಏನಾದ್ರು ಬೈದ್ಬಿಟ್ರೆ, ನಮ್ಮ ಕುರ್ಚಿ ಕೂತು ಬಂದ್ಬಿಟ್ರೆ ಕರ್ನಾಟಕ ಕೊನೆಗೆ ನೀರಾವರಿ ಕೊನೆಗೆ ಕಂಡ್ರಿ, ಕುರ್ಚಿ ಕೂತಿದ್ದೀವಲ್ಲ, ಈ ಕುರ್ಚಿ ನನ್ನ ಹೋಗ್ಬಿಟ್ರೆ ಏನು ಮಾಡೋಣ? ಗೂಟದ ಕಾರು ಅಲ್ವಾ, ಸಿಬ್ಬಂದಿಗಳು ಯಾವ ನೋಡ್ಕೊಳ್ಳೋಣ, ಕೊನೆಗೆ ಇಂತಹ ಸ್ಥಿತಿ ಬಂದಂತೆ ಕಾಣ್ತಾ ಇದೆ. ಇದು ಕರ್ನಾಟಕದ ಜನ ದಟ್ ಕ್ಷಮಿಸಲಾಗದೆ ಹೋದ್ದು ಅಂತ. ನೆಕ್ಸ್ಟ್ ಐ ಥಿಂಕ್ ದಟ್ ಏನು ಸರ್ವಪಕ್ಷಗಳ ನಿಯೋಗ ಹೋಗುತ್ತಲ್ಲ, ಒಳ್ಳೆಯದು. ಆವಾಗಲಾದರೂ ಇವು ಪಾಲ್ಗೊಳ್ತಾರೆ ಅನ್ನುವ ನಿರೀಕ್ಷೆ ಇಟ್ಕೋಬೇಕೋ ಇಲ್ಲೋ ಗೊತ್ತಿಲ್ಲ ನನಗೆ. ದೇಶಕ್ಕೂ ಪಕ್ಷಾತೀತವಾಗಿ ಕೇಂದ್ರದ ಮೇಲೆ ಒತ್ತಡ ಇರಬೇಕು. ಅದಕ್ಕೆ ಮತ್ತೆ ಹೇಳಬೇಕು, ಅನಂತಕುಮಾರ್ ಇದ್ದಾಗ ಮಾಡ್ತಿದ್ರು ಅದು. ಹೌದು, ಅನಂತಕುಮಾರ್ ಇದ್ದಾಗ ರಾಜ್ಯದ ಬಗ್ಗೆ ಬಂದಾಗ ಕರ್ಕಂಡೆ ಹೋಗ್ತಿದ್ರು, ಬನ್ನಿ ಹೋಗೋಣ, ಬನ್ನಿ ವಾಜಪೇಯಿ ಹತ್ರ ಹೋಗೋಣ, ನಾನಿದ್ದೀನಿ. ಹೌದು, ಅದೇ ರೀತಿ UPA 1 and 2 ಇದ್ದಾಗ್ಲೂ ಹಿಂಗಿರ್ತಿರ್ಲಿಲ್ಲ. ಹೌದು, ಇರ್ತಿರ್ಲಿಲ್ಲ. ಸೊ ಇದು ಅಂಥದ್ದು ರಾಜಕಾರಣ ಅಂಥದ್ದು ಹೊರಟೋಗ್ಬಿಟ್ಟಿದೆ. ಪಕ್ಷವನ್ನು ಮೀರಿ ರಾಜ್ಯದ ಹಿತಾಸಕ್ತಿಗಾಗಿ, ಇಲ್ಲಿಯ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡುವಂಥ ಮನಸ್ಥಿತಿ ಇವತ್ತು ಹೊರಟೋಗಿದೆ. ಯಾಕಂದರೆ ಇದು ಅಧಿಕಾರ ಕೇಂದ್ರಿತವಾದ ರಾಜಕಾರಣ, ಸ್ವಾರ್ಥ ರಾಜಕಾರಣ. ಸೊ ಅದರ ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಸಫರ್. ನೀವು ಕೃಷ್ಣ ಯೋಚನೆ ಸಂಬಂಧಪಟ್ಟ ಪ್ರತಿಯೊಂದಕ್ಕೂ ಕೂಡ ಆಂಧ್ರ ಖ್ಯಾತೆ ತೆಗಿತಿದೆ. ಆಂಧ್ರದವ್ರು ಏನು ಮಾಡ್ತಾರೆ ನೋಡಿ, ಖ್ಯಾತೆ ತೆಗಿತಾರೆ, ಗಲಾಟೆ ಮಾಡ್ತಾರೆ, ಹೋಗ್ತಾರೆ, ಪ್ರೈಮ್ ಮಿನಿಸ್ಟರ್ ನೋಡ್ತಾರೆ, ಹೆದರಿಸ್ತಾ ರೀತಿ ಮಾಡ್ತಾರೆ. ಯಾಕಂದ್ರೆ ಅವ್ರ ಮೇಲೆ ಕೇಂದ್ರ ಸರ್ಕಾರ ಅವಲಂಬಿತ ಆಗಿದೆ. ನಮಗೇನಾಗಿದೆ? ನಮಗೇನೂ ಇಲ್ಲ. ದಟ್ ಈಸ್ ಎಸ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಇದಿಷ್ಟು ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಮಾತುಗಳು. ಕರ್ನಾಟಕದ ಬಗ್ಗೆ ಯಾಕೆ ಈ ಮಂತ್ರಿಗಳಿಗೆ ಅಸಡ್ಡೆ? ಕೇಂದ್ರ ಸರ್ಕಾರ ಹೇಳ್ದಂಗೆ ಇವ್ರು ಕೇಳ್ತಿದ್ರ ಅಥವಾ ಇವರಿಗೆ ಇಂಟ್ರೆಸ್ಟ್ ಇಲ್ವಾ ಅಂತ? ಹಾಗಾದರೆ ಈ ಭಟ್ರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ TV. ಇದಿಬ್ಬರು ವ್ಯಕ್ತಿಗಳ ನಡುವಿನ ಮಾತುಕತೆ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಮಾತುಕತೆ. ಇವರು ದೆಹಲಿಗೆ ಹೋದರೂ ಕೂಡ ಕೇಂದ್ರ ಸಚಿವರು ಇವ್ರನ್ನ ಮೀಟ್ ಮಾಡಲಿಲ್ಲ. ವ್ಯವಸ್ಥೆ ಮಾಡುವುದಕ್ಕಿಂತ ಮುಂಚೆ ಅವರಿಂದ ಒಪ್ಪಿಗೆ ಪಡೆದು ಈ ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಟ್ರಬಲ್ ಶೂಟರ್ ಅನ್ನುವ ಹೆಸರನ್ನು ಪಡೆದವರು DK ಶಿವಕುಮಾರ್ ಅವರು.
ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಈ ಟ್ರಬಲ್ ಶೂಟರ್ ಒಂದ್ಸರಿ ಕಾಂಗ್ರೆಸ್ಗೆ ಡೆಮಾಲಿಷರ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಬೇರೆ ದಾರಿಯನ್ನು ಹುಡುಕಿಕೊಳ್ಳಬಲ್ಲೆ ಮತ್ತು ನಾನು ಬೇರೆ ದಾರಿಯಲ್ಲಿ ಹೋಗಬಲ್ಲೆ. ಸೊ ಆ ಸಂದೇಶವನ್ನು ಅವರು ಕೊಡೋದಕ್ಕೆ ಯತ್ನ ಮಾಡಿದ್ರು.